ಸಾವಯವ ಕೃಷಿ ಮಾಡಿದ್ರೆ ನಿಧಾನ ಬರ್ತತಿ ಅಂತ ಜನರ ಮಾತುಗಳದಾವ, ಏನಂತೀರಿ ನೀವು ಅದಕ್ಕೆ? ನಿಧಾನ ಬಂದ್ರು ಪರವಾಗಿಲ್ಲ, ಬಹಳ ದಿನ ಇಂಪ್ರೂವ್ಮೆಂಟ್ ಕೊಡ್ತತಿ. ಅದೇ ಲೇಟ್ ಆಗಿ ಕೊಡ್ತತಿ ಅನ್ನೋದು ನಮ್ ಕಲ್ಪನೆ ಅದ ಅಷ್ಟೇ. ರಾಸಾಯನಿಕ ಹಾಕಿದಾಗ ಆಗಿನ ಮಟ್ಟಿಗೆ ಅದು ಸ್ವಲ್ಪ ಬೆಳೆ ಉಚ್ಚಾಸಿ ಕಾಣಿಸ್ತತಿ, ಆನಂತರ ಅದು ಮತ್ತೆ ಅದ ಪವರ್ ಇರೋ ಮುಟ್ಟ ಅಷ್ಟೇ. ನಮಸ್ತೆ ರೈತ ಬಂದವರೇ, ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕತ್ಗಿ ಗ್ರಾಮದಿಂದ ನೇರ ಪ್ರಸಾರಕ್ಕೆ ಸ್ವಾಗತ. ನಮ್ಮ ಜೊತೆ ರೈತರಾದ ಹನುಮಂತಪ್ಪರ್ ಇದ್ದಾರೆ, ಬನ್ನಿ ರೈತರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಯಾವ ಊರು, ಎಷ್ಟು ಎಕರೆ ಜಮೀನಿದೆ ನಿಮ್ದು, ಎಷ್ಟು ಗಿಡ ಬರ್ತವೆ? ನಮ್ದು ಕತ್ಗಿ ಗ್ರಾಮ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. 800 ಗಿಡ ಅದಾವೆ. 800 ಅಡಿಕೆ ಗಿಡ ಇದಾವೆ. ಕತ್ಗಿ ಗ್ರಾಮ ಇದು. ಕತ್ಗಿ ಗ್ರಾಮ 800 ಅಡಿಕೆ ಗಿಡ ಅದಾವೆ. ಎಷ್ಟು ವರ್ಷದಿಂದ ಸಾವಯವ ಕೃಷಿಕರು ನೀವೀಗ? ಡಾಕ್ಟರ್ ಸಾಯಿಲ್ ಕತ್ತಿ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಈ ಮುಂಚೆ ಅಳುಬ್ರು ಕೂಡ ಹೌದು, ನೀವು ಒಂದು 3 ವರ್ಷದಿಂದ ಬಳಸ್ತಾರ? ಈಗ 4-5 ವರ್ಷದ ಹಿಂಚೆ ತಂದು ಹಾಕಿದ್ದೆ. ಅವ ದಾವಣಗೆರೆಗೆ ಹೋಗಿ ತರಕ್ ಆಗ್ತಾ ಇರಲಿಲ್ಲ. ಇಲ್ಲಿ ಹತ್ತಿರದಲ್ಲಿ ಸಿಗುತ್ತೆ ಕಡೆಯಿಂದ, ಹೊನ್ನಾಳಿ ಬ್ರಾಂಚ್ ಇಂದ ಹೊನ್ನಾಳಿಯಲ್ಲೇ ಸಿಗುತ್ತೆ. ಹೊನ್ನಾಳಿಯಿಂದ ಸಿಗೋ ಕಡೆಯಿಂದ ಸ್ಟಾರ್ಟ್ ಮಾಡಿದವಿ. ಸರ್, ಬಳಸಕ್ಕಿಂತ ಮುಂಚೆ ಸಮಸ್ಯೆಗಳೇನಿದ್ವು, ಬಳಸಿದ್ಮೇಲೆ ಏನೇನ್ ಬದಲಾವಣೆ ಕಂಡ್ರಿ ನಿಮ್ ತೋಟದಲ್ಲಿ, ನಿಮ್ಮ ಒಂದು ಅನುಭವ? ಬಳಸಕ್ಕಿಂತ ಮುಂಚೆ ನೆಲ ಗಟ್ಟಿಯಾಗಿತ್ತು. ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾಗ ನೆಲ ಗಟ್ಟಿ ಆಗೋದು. ಅವಾಗ ರಾಸಾಯನಿಕ ಗೊಬ್ಬರ ಹಾಕಿದಾಗ ಅವಾಗಿನ ಮಟ್ಟಿಗೆ ಅಷ್ಟು ತೃಪ್ತಿ ಪಡೋದಷ್ಟೇ. ಅದ್ರ ಪವರ್ ಇದ್ದಾಗ ತೃಪ್ತಿ ಪಡ್ತಾ ಇದ್ದಲ್ಲ. ಆವಾಗ ಸಾವಯವ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಕಾಣಿಸ್ತತಿ, ಇರ್ತತಿ. ಒಂದು 6 ತಿಂಗಳಾದ್ರೂ ಪವರ್ ಕೊಡ್ತತಿ ಇದು. ಮತ್ ನೆಕ್ಸ್ಟ್ ಮತ್ತೊಂದ್ಸಲ ಮಾಡಿಬಿಟ್ರೆ ಡಾಕ್ಟರ್ ಸಾಯಲ್ಲ, ವರ್ಷ ತನಕನು ಇದು ಒಳ್ಳೆ ಚೆನ್ನಾಗ್ ಬರುತ್ತೆ. ಭೂಮಿ ಫಲವತ್ತೆ ಇರುತ್ತೆ. ಆಮೇಲೆ ಭೂಮಿ ಹಗುರ ಆಗುತ್ತೆ, ಎರೆಹುಳನು ಉತ್ಪತ್ತಿ ಆಗ್ತತಿ, ಆಮೇಲೆ ಹೊಂಬಳೆನೂ ಚೆನ್ನಾಗಿ ಕೇಳ್ತತಿ. ಈಗ ನಿಮ್ಮ ಅನುಭವ ಪ್ರಕಾರ ನಿಮ್ಮ ತೋಟದಲ್ಲಿ ಗರಿಗಳು ಈ ರಾಸಾಯನಿಕ ಮಾಡಬೇಕಾದ್ರೆ ಈ ತರ ಇದ್ವಾ? ರಾಸಾಯನಿಕ ಮಾಡಕ್ಕಾರೆ ಇಷ್ಟ ಇದ್ದಲ್ಲ, ಚಾಟಿದ್ದಲ್ಲ ಗಿಡಗಳು, ಚಾಟಿದ್ದಲ್ಲ ಗರಿಗಳು. ಈಗ ಒಳ್ಳೆ ಗರಿಗೆ ಒಳ್ಳೆ ಕೂಡ್ಕೊಂಡಿದಾವೆ. ಹೊಂಬಾಳೆ ಕಾಯಿ ಚೆನ್ನಾಗಿ ಪರವಾಗಿಲ್ಲ, ಕಿತ್ತತೆ. ಉಳುಮೆ ಮಾಡಿಲ್ಲ. ಯಾಕೆ ಉಳುಮೆ ಮಾಡಲ್ಲ? ಏನು ಮಾಡಿಲ್ಲ ಅಂದ್ರೆ ಬೇರುಗಳು ಕಟ್ಟಾಗ್ತಾ ಇದಾವೆ. ಆಹಾರ ಬೇರುಗಳು ಕಟ್ಟಾಗ್ತವೆ. ಕಟ್ಟಾದ್ರೆ ಅದ್ರ ಕಡೆಯಿಂದ ನಾವು ಉಳುಮೆ ಮಾಡೋದು. ಕಟ್ಟಾದ್ರೆ ಅದು ಕೈ ಕತ್ತರಿಸಿದಂಗ ಆಯ್ತು, ರಕ್ತ ಸಂಚಾರ ಕಟ್ಟಾಗುತ್ತೆ. ಆವಾಗ ಬೆಳೆಗಳು ಗರಿಗಳು ಉಚ್ಚಾಸೋದಲ್ಲ, ಹಳ್ಳು ಉದುರ್ತತಿ. ಹೌದಾ? ಈಗ ಸಾವಯವ ಕೃಷಿ ಮಾಡಿದ್ರೆ ನಿಧಾನ ಬರ್ತತಿ ಅಂತ ಜನರ ಮಾತುಗಳದಾವ, ನಿಮ್ಮ ಪ್ರಕಾರ ಏನಂತೀರಿ ನೀವು ಅದಕ್ಕೆ? ನಿಧಾನ ಬಂದ್ರು ಪರವಾಗಿಲ್ಲ, ಕೆಲಸ ಒಳ್ಳೆ ಬಹಳ ದಿನ ಇದು ಕೊಡುತ್ತೆ, ಇಂಪ್ರೂವ್ಮೆಂಟ್ ಕೊಡ್ತತಿ. ಅದೇ ಲೇಟ್ ಆಗಿ ಕೊಡ್ತತಿ ಅನ್ನೋದು ನಮ್ ಕಲ್ಪನೆ ಅದ ಅಷ್ಟೇ. ಆದ್ರೂ ಬಹಳ ದಿನ ಉತ್ಕೃಷ್ಟವಾಗಿ ಕೊಡ್ತತಿ. ನಿಮ್ಮ ಪ್ರಕಾರ ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ಬದಲಾವಣೆ ಮತ್ತು ಅದರ ಡಿಫ್ರೆನ್ಸ್ ಭಿನ್ನ ಏನೇನಿರ್ತೈತೆ ಅನ್ನೋದು ಹೇಳ್ರಿ. ರಾಸಾಯನಿಕ ಹಾಕಿದಾಗ ಆಗಿನ ಮಟ್ಟಿಗೆ ಅದು ಒಂದ್ ಸ್ವಲ್ಪ ಬೆಳೆ ಉಚ್ಚಾಸಿ ಕಾಣಿಸ್ತತಿ, ಆನಂತರ ಅದು ಮತ್ತೆ ಅದ ಪವರ್ ಇರೋ ಮುಟ್ಟ ಅಷ್ಟೇ. ಅದು 1 ತಿಂಗಳು ಅಷ್ಟೇ. ಅದ್ರ ಮೇಲೆ ಅದು ಇಲ್ಲ, ಮತ್ತೆ ಅಲ್ಲೇ ಕುಗ್ತತಿ ಅಂತ ಬರ್ತತಿ. ಗರಿ ಚಾಚೋದಿಲ್ಲ, ಅದು ಅಲ್ಲಿಗೆ ನಿಲ್ತತಿ, ಸ್ಟಾಪ್ ಆಕತಿ. ಅದೇ ಸಾವಯವ ಕೃಷಿ ಮಾಡಿದಾಗ ಉಚ್ಚಾಸ ಇರ್ತತಿ, ಗರಿಗಳೆಲ್ಲ ಹಚ್ಚ ಹಸುರಾಗಿ ಹಂಗೆ ಇರ್ತಾವೆ. ಗಿಡ ಆರೋಗ್ಯ ಕಾಪಾಡ್ತತಿ. ನಿಮ್ಮಲ್ಲಿ ಎರೆಹುಳ ಡಾಕ್ಟರ್ ಸೈಲ್ ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ಕಾಣ್ತು? ಒಂದು 15-20 ದಿವಸ ಕಾಣ್ತು. ಎರೆಹುಳ ಕಾಣಕತ್ಬಿಡ್ತು. ಸರ್, ಎರೆಹುಳ ತೋಟದಲ್ಲಿ ಇರ್ಬೇಕಾ ಬೇಡ? ಇರ್ಬೇಕು. ಎರೆಹುಳ ಇಲ್ಲ ತೋಟದಲ್ಲಿ ಅಂದ್ರೆ? ಇಲ್ಲ ಅಂದ್ರೆ ಭೂಮಿಗೆ ಗಾಳಿ ತಗೊಳೋದಲ್ಲ, ಬೇರುಗಳು ಆಹಾರ ಸಿಗೋದಿಲ್ಲ. ಆಮೇಲೆ ಅವಕ್ಕೆ ರಾಸಾಯನಿಕ ಇದು ಸಾವಯವ ಗೊಬ್ಬರ ತಗೊಳಕ ಏನು ಆಸ್ಪದ ಇರಲ್ಲ ಗಿಡಗಳಿಗೆ. ಉಸಿರಾಟ ತೊಂದ್ರೆ ಕಮ್ಮಿ ಆಕತಿ ಬೇರುಗಳಿಗೆ. ಎರೆಹುಳ ಅನ್ನೋದು ರೈತನ ಮಿತ್ರ, ಬಹಳ ಮುಖ್ಯ ತೋಟಗಳಲ್ಲಿ ಅಂತ ನಿಮ್ಮ ಒಂದು ಅಭಿಪ್ರಾಯ, ಹೌದಾ? ಈಗ
ರಾಸಾಯನಿಕ ಕೃಷಿ ಖರ್ಚು ವೆಚ್ಚ ಮತ್ತು ಸಾವಯವ ಖರ್ಚು ವೆಚ್ಚ ಏನಂತೀರಿ ನೀವು? ಅದು ರಾಸಾಯನಿಕ ಖರ್ಚು ಬಹಳ ಬರುತ್ತೆ. ಇದು ಡಾಕ್ಟರ್ ಸಾಯಿಲ್ ಹಾಕೋ ಕಡೆಯಿಂದ ನಮಗೆ ಖರ್ಚು ಕಡಿಮೆ. ಬಳಸೋ ವಿಧಾನ 200 ಲೀಟರ್ಗೆ ಡ್ರಮ್ಮಿಗೆ 2 ಲೀಟರ್ ಡಾಕ್ಟರ್ ಸಾಯಿಲ್ ಹಾಕಿ ಕೊಡ್ತೀರಿ. ಹಾಕ್ಯಂದು ಅದನ್ನ ರೋಟ್ರ್ ಇದನ್ನ ಟರ್ನ್ ಓವರ್ ಮಾಡಿಕೊಂಡು ಒಂದೊಂದ್ ಗಿಡಕ್ಕೆ 1 ಲೀಟರ್ ಹಾಕ್ಯಂತ ಹೋಗ್ತೇವೆ. ಲೇಬರ್ ಬೇಕಾಗತ್ತ ಹಾಕಕ್ಕೆ ಡಾಕ್ಟರ್ ಸಾಯಿಲ್? ಏನು ಬೇಕಾಗಿಲ್ಲ, ಇಬ್ರೇ ಸಾಕು. ಯಾಕಂತಂದ್ರೆ ರಾಸಾಯನಿಕ ಕೃಷಿ ಮಾಡಿದ್ರೆ ಗೊಬ್ಬರ ತರ್ಲಿಕ್ಕೂ ದುಡ್ಡು. ರಾಸಾಯನಿಕ ಡಾಕ್ಟರ್ ಸಾಲ ಹಾಕಕ್ಕೆ ನಾವು ಕೂಲಿನೇ ಹಚ್ಚಿಲ್ಲ, ಅಪ್ಪ ಮಗ ಇಬ್ರೇ ಆಗ್ತಿದ್ರೆ. ಈಗ ರಾಸಾಯನಿಕ ಕೃಷಿ ತಂದು ಗುದ್ದು ಹೊಡೆದು ಗಿಡ ಹಾಳು ಮಾಡ್ಕೊಂಡು ಮಣ್ಣು ಕೂಡ ಹಾಳು ಮಾಡ್ಕೊಂಡ್ರಲ್ಲಿ ಕಡೆಯಿಂದ ಬೇರು ಕಟ್ ಆಗ್ತವೆ. ಆಮೇಲೆ ಬೇರು ನಾವು ನರಗಳು ಕಟ್ ಮಾಡಿದಂಗ ಆಗ್ತೈತಿ, ಇಳುವರಿ ಕುಂಠಿತ ಆಕತಿ, ಗಿಡಗಳ ಬೆಳವಣಿಗೆ ಕುಂಠಿತ ಆಕತಿ. ಹೌದು. ನಿಮ್ಮ ಪ್ರಕಾರ ಮುಂದೆ ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮಾಡೋರಿಗೆ ನಿಮ್ಮಿಂದ ಏನ್ ಸಂದೇಶ ಕೊಡ್ತೀರಿ? ಡಾಕ್ಟರ್ ಸಾಯಿಲ್ ಮಾಡೋದ್ರಿಂದ ಅನುಕೂಲ ಐತಿ. ಅದು ಬೆಳೆನೂ ಚೆನ್ನಾಗ್ ಬರುತ್ತೆ, ಹೊಂಬಳೆನೂ ಕೀಳುತ್ತೆ, ಆಮೇಲೆ ಭೂಮಿಯು ಫಲವತ್ತ ಆಗತ್ತೆ, ಭೂಮಿಯು ಆರೋಗ್ಯವಾಗಿರುತ್ತೆ. ಆವಾಗ ಎರೆಹುಳು ಹೂಲ ಮಾಡಿಕೊಂಡು ಗಾಳಿ ಆಡಿರ್ತತಿ, ತೇವಾಂಶನೂ ಹಿಡಿದಿಟ್ಕೊಳ್ತತಿ. ತುಂಬಾ ಒಳ್ಳೇದಂತ ನೀವ್ ಹೇಳ್ತಾರೆ. ಯಾಕಂತಂದ್ರೆ ಇವತ್ತಿನ ಜನ ರಾಸಾಯನಿಕಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅವ್ರಿಗೆ ಏನಪ್ಪ ಇನ್ಸ್ಟಂಟ್ ರಿಸಲ್ಟ್ ಬೇಕು. ಹಿಂಗ ಹಾಕಿದ ಕೂಡಲೇ ಹಿಂಗ ಅಡಿಕೆ ಬಿಟ್ಟು ಬಿಡ್ಬೇಕು, ಕಟ್ ಮಾಡಿ ದುಡ್ಡು ಮಾಡ್ಕೋಬೇಕು. ಯಾಕಂದ್ರೆ ಅಡಿಕೆ ಬಾಳ್ಗೆ ನೋಡ್ತಾ ಇಲ್ಲ ಅವರು. ಅದು ಹಿಂದುಗುಟ್ಲೆ ರಿಸಲ್ಟ್ ಕೊಡ್ತತಿ ಅನ್ನೋದು ಕಡಿಮೆ. ಅಂದ್ರೆ ಅದನ್ನು ಯಾವ ಟೈಮ್ ಅಲ್ಲಿ ಹಾಕ್ಬೇಕು, ಯಾವ ಟೈಮ್ ಉಪಯೋಗಿಸಬೇಕು ಅನ್ನೋದು ಇಂಪಾರ್ಟೆಂಟ್. ಅಲ್ಲ, ಭೂಮಿ ಹಾಳು ಮಾಡ್ಕಂತೀವಿ, ಗಿಡ ಹಾಳು ಮಾಡ್ಕಂತೀವಿ ಅನ್ನೋದು ಇಲ್ಲ ಅವ್ರಿಗೆ. ಭೂಮಿ ಹಾಳಾಕತಿ ರಾಸಾಯನಿಕ ಹೋಗಿ. ಆ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಭೂಮಿನೂ ಹಾಳಾಗಲ್ಲ, ಆವಾಗ ಫಲವತ್ತತೆ ಹೆಚ್ಚಾಕತಿ. ಸರ್, ಧನ್ಯವಾದಗಳು. ನಿಮ್ಮ ಅನುಭವ ಮತ್ತು ನಿಮ್ಮ ಸಾವಯವ ಕೃಷಿ ಬಗ್ಗೆ ಮಾತಿಗೆ ಧನ್ಯವಾದಗಳು ಸರ್. ನೋಡಿ ರೈತ ಬಂದವರೇ, ಹನುಮಂತಪ್ಪ ಅವರು ಕತ್ಗಿ ಗ್ರಾಮದಿಂದ ನೇರ ಪ್ರಸಾರ ಮಾಡಿದ್ದು. ಅವರ ಸಾವಯವ ಕೃಷಿ ಅನುಭವ ಹೇಳಿದ್ರು. ರಾಸಾಯನಿಕ ಕೃಷಿಯಲ್ಲಿ ಎಷ್ಟು ಅನಾನುಕೂಲತೆ ಇದ್ದಾವೆ, ಸಾವಯವ ಕೃಷಿಯಲ್ಲಿ ಎಷ್ಟು ಅನುಕೂಲತೆ ಇದ್ದಾವೆ ಅನ್ನೋದನ್ನ ಅವರ ಅನುಭವ ಮಾತಿನಿಂದ ಹೇಳಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿ ಮಾಡಿ ಅನುಕೂಲಗಳನ್ನು ಪಡೀರಿ, ಆದಾಯನ ಹೆಚ್ಚು ಮಾಡ್ಕೊಳ್ರಿ ಅಂತ ಹೇಳ್ತಾ ನಮ್ಮ ನೇರ ಪ್ರಸಾರ ಮುಗಿಸ್ತಾ ಇದೀವಿ. ನಮ್ಮ ಸಂಪರ್ಕ ಸಂಖ್ಯೆ ಹೊನ್ನಳ್ಳಿ ನ್ಯಾಮತಿ ಹರ್ಷ 9164332677. ಮತ್ತೊಮ್ಮೆ 9164332677. ಧನ್ಯವಾದಗಳು.